ಕೊಡಗು ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿರುವಂತದ್ದು ಜಿಲ್ಲಾಡಳಿತ ಆದೇಶವನ್ನ ಹೊರಡಿಸಿದೆ. ತಲಕಾವೇರಿ ಭಾಗಮಂಡಲದಲ್ಲಿ ಅಪಾಯ ಮಟ್ಟವನ್ನ ಮೀರಿ ಕಾವೇರಿ ನದಿ ಹರಿತಾ ಇದೆ. ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆಯನ್ನ ಕೊಡಲಾಗಿರುವಂತದ್ದು. ಹೀಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ ಕೊಡಗು ಜಿಲ್ಲೆಯಾದ್ಯಂತ ಅನ್ನುವಂಥದ್ದನ್ನ. ಮತ್ತೊಂದು ಕಡೆ ಮಡಿಕೇರಿಯ ಅಬ್ಬಿ ಜಲಪಾತ ಕೂಡ ದುಮ್ಮಿಕ್ಕೆ ಹರಿತಾ ಇರುವಂಥದ್ದು. ಜಲಪಾತದ ವ್ಯೂ ಪಾಯಿಂಟ್ ತುಕ್ಕು ಹಿಡಿದು ಶಿಥಿಲಾವಸ್ಥೆಗೆ ತಲುಪಿದ್ದು ಅಪಾಯಕ್ಕೆ ಆಹ್ವಾನಿಸ್ತಾ ಇದೆ. ಹೀಗಿದ್ರೂ ಕೂಡ ಪ್ರವಾಸಿಗರು ವ್ಯೂ ಪಾಯಿಂಟ್ಗೆ ತೆರಳಿ ಎಂಜಾಯ್ ಮಾಡ್ತಿದ್ದಾರೆ. ಬಿಕಾಸ್ ಅಲ್ಲಿ ಬ್ರೇಕ್ ಹಾಕುವಂಥವ್ರು ಯಾರೂ ಇಲ್ಲ. ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ನೋಡುವಂಥವ್ರು ಯಾರೂ ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ. ಸೊ ಹೀಗಾಗಿ ಜನ ಅಲ್ಲಿಗೆ ನೋಡಲಿಕ್ಕೆ ಹೋಗಿರ್ತಾರೆ ಫಾಲ್ಸನ್ನು. ಈ ಸಂದರ್ಭದಲ್ಲಿ ಅದನ್ನು ಹತ್ತದಲ್ಲೇ ಹಂಗೆ ಬಿಟ್ಟು ಹೋಗ್ತಾರಾ? ಹತ್ಬಿಟ್ಟು ನೋಡಿಕೊಂಡೇ ಹೋಗ್ತಾರೆ ವ್ಯೂ ಪಾಯಿಂಟಲ್ಲಿ. ದುರಸ್ತಿ ಸರಿಪಡಿಸುವಂತನೂ ಕೂಡ ಅಲ್ಲಿ ಬರ್ತಾ ಇರುವಂಥ ಪ್ರವಾಸಿಗರು ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಮಡಿಕೇರಿ ಮತ್ತು ಸೋಮವಾರಪೇಟೆ ಭಾಗದಲ್ಲಿ ಹೆಚ್ಚಾಗಿರುವಂಥದ್ದು ಮಳೆ. ಹಾಗೆ ಹಾರಂಗಿ ಜಲಾಶಯಕ್ಕೆ ಈ ಕಾರಣಕ್ಕೋಸ್ಕರ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಪುನರ್ವಸತಿ ಮಳೆ ಆರ್ಭಟಿಸುತ್ತಿದ್ದು ಕಳೆದ 1 ವಾರಗಳಿಂದ ಸುರಿಯುತ್ತಿದ್ದು ಕಡಿಮೆ ಆಗಿದ್ದಂತ ಮಳೆ ಈಗ 2 ದಿನಗಳಿಂದ ಮಳೆ ಅಬ್ಬರ ಹೆಚ್ಚಾಗಿರುವಂತದ್ದು. ಹಾರಂಗಿ ಜಲಾಶಯಕ್ಕೆ 15,000 ಕ್ಯೂಸೆಕ್ ನೀರು ಹರಿತಾ ಇರುವಂತದ್ದು. ತಲಕಾವೇರಿ ಭಾಗಮಂಡಲದಲ್ಲಿ ಮಳೆ ಹೆಚ್ಚಾಗಿರುವ ಕಾರಣದಿಂದಾಗಿ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಇಂದು ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿರುವಂತದ್ದು ಜಿಲ್ಲಾಡಳಿತ. ಈಗ ಹಾರಂಗಿ ಜಲಾಶಯಕ್ಕೆ ನೀರು ಇನ್ಫ್ಲೋ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ಕೂಡ ಹಾರಂಗಿ ಜಲಾಶಯದಿಂದ 10,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರನ್ನ ಹೊರಬಿಡಲಾಗ್ತಾ ಇದೆ. ಈಗ ನಾವು ನೋಡ್ಬೋದು, ಇದು ಹಾರಂಗಿ ಜಲಾಶಯ ಅಂತ ಹೇಳ್ಬೋದು. ಕಳೆದ 1 ತಿಂಗಳಿಂದ ಮಳೆ ಬಿಟ್ಟು ಸುರಿತಾ ಇದ್ರು. ಆದ್ರೆ ಈಗ ಒಂದು 3-4 ದಿನಗಳಿಂದ ಮಳೆ ಅಬ್ಬರ ಹೆಚ್ಚಾಗಿರುವಂತದ್ದು. ಮಳೆ ಅಬ್ಬರ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕೂಡ ಹಾರಂಗಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುವಂತದ್ದು. ನೀರಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಕೂಡ ಡ್ಯಾಮ್ನ ಮುಂಜಾಗ್ರತಾ ಕ್ರಮವಾಗಿ ಹಾರಂಗಿಯಿಂದ ಸುಮಾರು 10,000ರಿಂದ ಹೆಚ್ಚು ಹಾರಂಗಿ ಜಲಾಶಯದಿಂದ ನೀರನ್ನ ಹೊರಬಿಡಲಾಗ್ತಾ ಇದೆ. ಹಾರಂಗಿ ಜಲಾಶಯದ 4 ಗೇಟ್ಗಳ ಮೂಲಕ ಅಚ್ಚುಕಟ್ಟು ಪ್ರದೇಶ ಹಾರಂಗಿ ಅಚ್ಚುಕಟ್ಟು ಪ್ರದೇಶದಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ. ಆದ್ರೆ ಇಲ್ಲಿಂದ ನದಿ ಪಾತ್ರದಲ್ಲಿರುವಂತಹ ಜನರು ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಒಂದು ನೀರಾವರಿ ಇಲಾಖೆ ಮತ್ತು ಜಿಲ್ಲಾಡಳಿತ ಸೂಚನೆ ನೀಡಿದೆ. 15,000 ಕ್ಯೂಸೆಕ್ಸ್ ಅಂದ್ರೆ ಮಡಿಕೇರಿ ಮತ್ತೆ ಸೋಮವಾರಪೇಟೆ ಭಾಗದಲ್ಲಿರುವಂತಹ ಹಟ್ಟಿಗಳ ಏನು ರಭಸವಾಗಿ ಹರಿತಾ ಇದೆ. ಆ ಹಿನ್ನೆಲೆಯಲ್ಲಿ ಮಳೆ ಹೆಚ್ಚಾದ ಕಾರಣದಿಂದ ಕೂಡ ಹಾರಂಗಿ ಜಲಾಶಯದ ಹಿನ್ನೀರಿನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರುವಂತದ್ದು. ಅಲ್ಲದೆ ಏನು ಹಾರಂಗಿ ಹಿನ್ನೀರಿನಲ್ಲಿ ಹೂಳು ತುಂಬುವ ಕಾರಣವಾಗಿ ನೀರಿನ ಮಟ್ಟ ಕಡಿಮೆ ಇರುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಹಾರಂಗಿ ಜಲಾಶಯ ಬೇಗ ತುಂಬಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ. ಏನು ನದಿ ಹರಿತಾ ಇದೆ, ನದಿ ಪಾತ್ರದಿಂದ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆ ನೀಡಲಾಗಿದೆ. ಕಳೆದ 1 ವಾರಗಳಿಂದ ಬಿಟ್ಟು ಸುರಿತಿರುವಂತಹ ಮಳೆ ಹಿನ್ನೆಲೆಯಲ್ಲಿ ಕೂಡ ಈ ಹಾರಂಗಿ ಜಲಾಶಯ ತುಂಬಿರಿತಾ ಇದೆ. ಈಗ ನೀರನ್ನು ಹೊರಬಿಟ್ಟಿರುವುದು ಅಷ್ಟೇ ಅಲ್ಲದೆ ಕಾವೇರಿ ಮತ್ತೆ ಏನು ತಲಕಾವೇರಿ ಭಾಗಮಂಡಲದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಕಾವೇರಿ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಕೊಡಗು ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರಿ ಮಳೆ ಕೂಡ ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇದನ್ನ ಹೊರತುಪಡಿಸಿದ ಜಿಲ್ಲಾಡಳಿತ ಮುಂಚೆ ಕ್ರಮವಾಗಿ ಹಲವಾರು ರೀತಿಯ ಕ್ರಮವನ್ನು ಕೈಗೊಂಡಿರುವಂತದ್ದು. ಹಾರಂಗಿ ಜಲಾಶಯದಿಂದ 15,000 ಕ್ಯೂಸೆಕ್ ನೀರನ್ನು ಹೊರಬಿಟ್ಟಿರುವ ಕೂಡ ರಾಜ್ಯದವರು ಎದುರು ನೋಡುತ್ತಿರುವಂತಹ ಒಂದು ಕೆರೆ ಅಣೆಕಟ್ಟು ತುಂಬುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಪ್ರೇಮ್ ಕುಮಾರ್, ನ್ಯೂಸ್ 18 ಕನ್ನಡ, ಕೊಡಗು. ಮೈಸೂರಿನಲ್ಲೂ ಕೂಡ ವರ್ಣನ ಆರ್ಭಟ ಮುಂದುವರೆದಿದೆ. HD ಕೋಟೆಯ ಬೀಚನಹಳ್ಳಿ ಗ್ರಾಮದ ಕಬಿನಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಿಂದ ನೀರಿನ ಮಟ್ಟ ಏರಿಕೆ ಆಗಿರುವಂಥದ್ದು. ಹೀಗಾಗಿ 20,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ನೀರು ಬಿಟ್ಟಂತ ಹಿನ್ನೆಲೆಯಲ್ಲಿ ಕಪಿಲಾ ನದಿ ಮೈದುಂಬಿ ಹರಿತಾ ಇದ್ದು ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಹಿಂಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಹೊರಹರಿವು ಮತ್ತು ಒಳಹರಿವು ಎರಡೂ ಕೂಡ ಇದೆ ಕಬಿನಿ ಜಲಾಶಯಕ್ಕೆ ಅಂತ. ಕಬಿನಿ ಜಲಾಶಯ ಈಗ ಆಲ್ರೆಡಿ ಭರ್ತಿ ಆಗ್ತಾ ಇರುವಂಥ ಕಾರಣಕ್ಕೋಸ್ಕರ ಅಲ್ಲಿಂದ ಹೊರಗಡೆ ನೀರನ್ನು ಬಿಡಲಾಗ್ತಾ ಇದೆ. ನೀರನ್ನು ಹೊರಗಡೆ ಬಿಡಲಾಗ್ತಾ ಇರುವಂಥ ಹಿನ್ನೆಲೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಗಡೆ ಬಿಡಲಾಗ್ತಾ ಇರುವಂಥ ಕಾರಣಕ್ಕೋಸ್ಕರ ಆ ನದಿ ಪಾತ್ರದ ಜನರಿಗೆ ಈಗ ಆಲ್ರೆಡಿ ಸೂಚನೆಯನ್ನು ಕೊಡಲಾಗಿದೆ. ಅಂದರೆ ಸುರಕ್ಷಿತ ಸ್ಥಳದಲ್ಲಿ ಇರಬೇಕು ಅನ್ನುವಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಅದು 20,000 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇರುವಂಥದ್ದು ಕಬಿನಿ ಜಲಾಶಯದಿಂದ. ಈಗ ಆಲ್ರೆಡಿ ಕೇಳ್ಕೊಳ್ತಾ ಇದ್ರು ಯಾರು ತಮಿಳ್ನಾಡವರು. ಈಗ ಆಲ್ರೆಡಿ ಮೊನ್ನೆನೂ ಕೂಡ ಅಷ್ಟೇ ಸುಮಾರು 1 TMC ನೀರನ್ನು ಬಿಡಬೇಕು ಅಂತೆಲ್ಲ ತೀರ್ಮಾನ ಆಗಿತ್ತು. ಇಲ್ಲಿ 20,000 ಕ್ಯೂಸೆಕ್ಕನ್ನು ಬಿಡ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಹೋಗುತ್ತೆ ತಮಿಳ್ನಾಡಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ.
ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.